ಇನ್ನು ಬಿಜೆಪಿ ಜೆಡಿಎಸ್ನ ಮೈತ್ರಿ ವಿಚಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿನ್ನೆ ಮೊನ್ನೆಯ ವಿಚಾರ ಏನಲ್ಲ. ಇದೀಗ ಇದಕ್ಕೆ ಮತ್ತಷ್ಟು ಪುಷ್ಟಿ ಎಂಬಂತೆ ದೋಸ್ತಿ ವಿಚಾರದಲ್ಲಿ ವಿಜೇಂದ್ರ ವರ್ಸಸ್ ಅಶೋಕ್ ವಾರ್ ಈಗ ಶುರುವಾಗುಬಿಟ್ಟಿದೆ. ಹಾಗಾದ್ರೆ ಏನದು ಅಂತೀರಾ? ನೋಡ್ಬರೋಣ. ಚುನಾವಣೆಗೆಂದೇ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ರು. ಏನೂ ಸರಿ ಇಲ್ದಿದ್ರು ಎಲ್ಲವೂ ಸರಿ ಇದೆ ಎಂದು ಎಲೆಕ್ಷನ್ ಎದುರಿಸಿದ್ರು. ಬಳಿಕ ಎರಡು ಪಕ್ಷಗಳು ಸೇರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಅಂದಾಗ ಮೈತ್ರಿಯಲ್ಲಿ ಕಲಹ ಶುರುವಾಯಿತು. ಪಾದಯಾತ್ರೆ ವೇಳೆ ದೋಸ್ತಿಗಳಲ್ಲಿ ಅಪಸ್ವರ ಕೇಳಿ ಬಂದ್ರು, ಹೇಗೋ ಸರಿದೂಗಿಸಿಕೊಂಡು ಅದನ್ನ ಯಶಸ್ವಿಯಾಗಿ ನಡೆಸಿದ್ರು. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಹೋರಾಟ ಮಾಡುತ್ತಿರುವ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹೋರಾಟಕ್ಕೆ ಆಹ್ವಾನ ನೀಡದೇ ಇರೋದು ಈಗ ಮೈತ್ರಿಗೆ ಫುಲ್ ಸ್ಟಾಪ್ ಇಡೋ ಕಾಲ ಬಂತ ಎಂಬ ಅನುಮಾನ ಮೂಡಿದೆ. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಮೈತ್ರಿ ಅನಿವಾರ್ಯವಾಗಿದೆ. ಈಗಾಗಲೇ 2028ರ ಚುನಾವಣೆಗೆ ಎಲ್ಲಾ ಪಕ್ಷಗಳು ಸಿದ್ಧತೆ ನಡೆಸಿಕೊಳ್ತಿವೆ. ಮತ್ತೊಂದೆಡೆ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಹಾಗೆಯೇ ಉಳಿಸಿಕೊಂಡಿದೆ. ಆದ್ರಿಂದ ಈ ಭಾಗದ ಒಕ್ಕಲಿಗ ಮತ ಪಡೆದುಕೊಂಡು ಸಿಎಂ ಆಗುವ ಕನಸನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಣ್ತಿದ್ದಾರೆ. ಆದ್ರೆ ವಿಜಯೇಂದ್ರಗೆ ಮೈತ್ರಿ ಬಿಲ್ಕುಲ್ ಇಷ್ಟ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನನ್ನ ಸಾರಥ್ಯದಲ್ಲೇ ಚುನಾವಣೆಗೆ ಹೋಗಬೇಕು, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದು ನಾನೇ ಸಿಎಂ ಆಗಬೇಕು ಎಂಬ ಬಹುದೊಡ್ಡ ಕನಸನ್ನ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಟ್ಕೊಂಡಿದ್ದಾರಂತೆ. ಒಟ್ನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಆಯಸ್ಸು ಕಡಿಮೆ ಆಗ್ತಿರೋದಂತೂ ಸುಳ್ಳಲ್ಲ. ಇದೀಗ ಮೈತ್ರಿ ವಿಚಾರದಲ್ಲಿ ಜಟಾಪಟಿಗೆ ಬಿದ್ದಿರುವ ಅಶೋಕ್ ಹಾಗೂ ರಾಜ್ಯಾಧ್ಯಕ್ಷರಲ್ಲಿ ಯಾರು ತಮ್ಮ ಗುರಿ ಮುಟ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.